ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಸ್ಟಾರ್ ನಿರ್ಮಾಪಕರು ಸ್ಟಾರ್ ನಟಿ ಸಮಂತಾಗೆ ಫಾರ್ಮ್ ಹೌಸ್ ಗಿಫ್ಟ್ ಆಗಿ ಕೊಟ್ಟರಂತೆ. ಈ ಒಂದು ವಿಷಯ ಸಾಕಷ್ಟು ಸುದ್ದಿ ಆಗ್ತಿದೆ ಮತ್ತು ಚರ್ಚೆಯಲ್ಲಿದೆ. ಈ ವಿಷಯವನ್ನು ಹಂಚಿಕೊಂಡದ್ದು ಸ್ವತಃ ನಿರ್ಮಾಪಕರೇ. ಸ್ನೇಹಿತರೆ, ಈಗಾಗಲೇ ಸಮಂತಾ ಜೀವನದಲ್ಲಿ ಸಾಕಷ್ಟು ನೋವು ಅನುಭವಿಸಿದ್ದಾರೆ. ತೀರಾ ಇತ್ತೀಚೆಗೆ ತನ್ನ ತಂದೆಯನ್ನು ಕಳೆದುಕೊಂಡಿದ್ದಾರೆ. ಒಂದೆಡೆ ನಾಗಚೈತನ್ಯ ಜೊತೆ ವಿಚ್ಛೇದನ, ಮತ್ತೊಂದೆಡೆ ಮಯೋಸೈಟಿಸ್ ಎಂಬ ಕಾಯಿಲೆ. ಇವೆಲ್ಲದರಿಂದಾಗಿ ತುಂಬ ನೊಂದಿರುವ ಸಮಂತಾ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಸಿನಿಮಾಗಳಿಗೆ ಸ್ವಲ್ಪ ವಿರಾಮ ನೀಡಿ ಈಗ ಮತ್ತೆ ಕಂಬ್ಯಾಕ್ ಆಗುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಆಕೆಗೆ ಮತ್ತೊಂದು ಆಘಾತ ಎದುರಾಗಿದೆ. ಆಕೆಗೆ ಒಬ್ಬ ಸ್ಟಾರ್ ನಿರ್ಮಾಪಕರು ಫಾರ್ಮ್ ಹೌಸ್ ಗಿಫ್ಟ್ ಆಗಿ ಕೊಟ್ಟಿದ್ದಾರಂತೆ. ತನ್ನ ಮಗನಿಗೋಸ್ಕರ ಇಂಥ ಒಂದು ಸಾಹಸ ಮಾಡಿದ್ದಾರೆ ನಿರ್ಮಾಪಕರು ಎನ್ನಲಾಗುತ್ತಿದೆ. ಹಾಗಾದರೆ ಈ ಸ್ಟೋರಿ ಏನು, ಯಾರು ಆ ನಿರ್ಮಾಪಕರು ಅನ್ನೋದನ್ನು ನೋಡೋಣ. ಯುವ ನಟ ಬೆಲ್ಲಂಕೊಂಡ ಸಾಯಿ ಶ್ರೀನಿವಾಸ್ ಜೊತೆ ಅಲ್ಲುಡು ಸೀನು ಸಿನಿಮಾದಲ್ಲಿ ಸಮಂತಾ ಆ್ಯಕ್ಟ್ ಮಾಡಿದ್ದರು. ಬೆಲ್ಲಂಕೊಂಡ ಸಾಯಿ ಶ್ರೀನಿವಾಸ್ಗೆ ಅದು ನಾಯಕನಾಗಿ ಪರಿಚಯವಾಗುತ್ತಿದ್ದ ಮೊದಲ ಸಿನಿಮಾ. ಅದಾಗಲೇ ಸಮಂತಾ ಸ್ಟಾರ್ ನಟಿ ಮಹೇಶ್ ಬಾಬು, ಪವನ್ ಕಲ್ಯಾಣ್, NTR ಅಂತಹ ಸೂಪರ್ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡುತ್ತಾ ಬ್ಯುಸಿಯಾಗಿದ್ದ ಸಮಯ ಅದು. ಆ ಸಮಯದಲ್ಲಿ ಹೊಸ ಹುಡುಗನ ಜೊತೆ ಸಿನಿಮಾ ಮಾಡುವುದು ಸಾಮಾನ್ಯ ವಿಷಯವೇನಲ್ಲ. ಇದು ತನ್ನ ವೃತ್ತಿ ಜೀವನಕ್ಕೂ ತೊಂದರೆಯಾಗಬಹುದು ಅಂತ ಗೊತ್ತಿದ್ದರೂ ನಿರ್ಮಾಪಕರಿಗೋಸ್ಕರ ಸಿನಿಮಾ ಒಪ್ಪಿಕೊಂಡರಂತೆ ಸಮಂತಾ. ಆ ನಿರ್ಮಾಪಕರು ಬೇರೆ ಯಾರೂ ಅಲ್ಲ, ಬೆಲ್ಲಂಕೊಂಡ ಸುರೇಶ್. ಇವರು ಟಾಲಿವುಡ್ನಲ್ಲಿ ಸ್ಟಾರ್ ನಿರ್ಮಾಪಕರಾಗಿ ಹಲವು ಸಿನಿಮಾಗಳನ್ನು ನಿರ್ಮಿಸಿ ಯಶಸ್ಸನ್ನು ಕಂಡಂತಹವರು. ತಮ್ಮ ಮಗ ಬೆಲ್ಲಂಕೊಂಡ ಸಾಯಿ ಶ್ರೀನಿವಾಸ್ ಅವರನ್ನು ನಾಯಕನಾಗಿ ಪರಿಚಯಿಸುತ್ತಾ ಅಲ್ಲುಡು ಸೀನು ಸಿನಿಮಾ ನಿರ್ಮಿಸಿದ್ದರು. ಮಗನನ್ನು ಅದ್ಧೂರಿಯಾಗಿ ಪರಿಚಯಿಸಬೇಕೆಂಬ ಉದ್ದೇಶದಿಂದ ದೊಡ್ಡ ತಾರಾಗಣ ತಂತ್ರಜ್ಞರನ್ನು ಆಯ್ಕೆ ಮಾಡಿಕೊಂಡಿದ್ದರು. ಮಗನಿಗೆ ಜೋಡಿಯಾಗಿ ಸಮಂತಾ ನಾಯಕಿಯಾಗಿ ನಟಿಸಿದ್ದರು. ಸ್ಟಾರ್ ನಿರ್ದೇಶಕ ವಿ ವಿನಾಯಕ್ ನಿರ್ದೇಶನ ಮಾಡಿದ್ದರು. ಈ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಲಾಸ್ ಆಯಿತು ಅಂತ ಕೆಲವರು ಹೇಳಿದರು. ಆದರೆ ನಿರ್ಮಾಪಕನಾಗಿ ನಾನು ಗೆದ್ದಿದ್ದೇನೆ, ನನ್ನ ದೃಷ್ಟಿಯಲ್ಲಿ ಸಿನಿಮಾ ಯಶಸ್ವಿಯಾಗಿದೆ ಎಂದು ಬೆಲ್ಲಂಕೊಂಡ ಸುರೇಶ್ ಹೇಳಿಕೊಂಡಿದ್ದರು. ಆದರೆ ಸಿನಿಮಾ ಚಿತ್ರೀಕರಣದ ಸಮಯದಲ್ಲಿ ಸಮಂತಾಗೆ ಆರೋಗ್ಯ ಸಮಸ್ಯೆ ಆಗಿತ್ತು. ಚರ್ಮದ ಸಮಸ್ಯೆ ಕಂಡುಬಂದಿತ್ತು. ಅದಕ್ಕಾಗಿ ಹಣದ ಅವಶ್ಯಕತೆ ಕೂಡ ಇತ್ತು. ಹಾಗಾಗಿ ಸಮಂತಾ ಕೇಳುತ್ತಿದ್ದಂತೆ 25 ಲಕ್ಷ ರೂಪಾಯಿ ಕೊಟ್ಟರಂತೆ ಬೆಲ್ಲಂಕೊಂಡ ಸುರೇಶ್. ನಂತರ ಮೊತ್ತವನ್ನು ಸಂಭಾವನೆಯಲ್ಲಿ ಸರಿದೂಗಿಸಿಕೊಂಡರಂತೆ. ಅಲ್ಲುಡು ಸೀನು ಬಿಡುಗಡೆಯಾಗಿ ಉತ್ತಮ ಪ್ರತಿಕ್ರಿಯೆ ಪಡೆದು ನಿರ್ಮಾಪಕನಾಗಿ ನನಗೆ ಉತ್ತಮ ಲಾಭವನ್ನು ತಂದುಕೊಟ್ಟ ಖುಷಿಯಲ್ಲಿ ಸಮಂತಾಗೆ ಫಾರ್ಮ್ ಹೌಸ್ ಗಿಫ್ಟ್ ಆಗಿ ಕೊಟ್ಟಿದ್ದೇನೆ ಅಂತ ಸುರೇಶ್ ಹೇಳಿಕೊಂಡಿದ್ದಾರೆ. ತನ್ನ ಮಗನ ಜೊತೆ ಸ್ಟಾರ್ ನಟಿ ನಟಿಸುವುದೇ ದೊಡ್ಡ ವಿಷಯ ಎಂಬ ಭಾವನೆಯಿಂದ ಆಕೆಗೆ ಫಾರ್ಮ್ ಹೌಸನ್ನು ಗಿಫ್ಟ್ ಆಗಿ ಕೊಟ್ಟಿದ್ದೇನೆ ಅಷ್ಟೇ ಅಂತ ಹೇಳಿದ್ದಾರೆ. ಮೊದಲು 25 ಲಕ್ಷ ರೂಪಾಯಿಯನ್ನು ಚಿಕಿತ್ಸೆಗೆ ಅಂತ ಕೊಟ್ಟೆ, ನಂತರ ಫಾರ್ಮ್ ಹೌಸನ್ನು ಗಿಫ್ಟ್ ಆಗಿ ಕೊಟ್ಟಿದ್ದೇನೆ ಅಂತ ಬೆಲ್ಲಂಕೊಂಡ ಸುರೇಶ್ ಒಂದು ಸಂದರ್ಶನದಲ್ಲಿ ತಿಳಿಸಿದ್ದಾರೆ.